ಗುಡ್ ಮಾರ್ನಿಂಗ್, ನಮಸ್ತೆ, ವೆಲ್ಕಮ್ ಟು ಮೈ ಚಾನಲ್ ಆಗ್ರಿಬಿಸ್ಟ್. ನನ್ನ ಹೆಸರು ಸಿಮ್ಸ್ ಮಂದನ್ ಅಂತ ಹೇಳಿ. ನಾನು ನಿಮಗೆ ತೋಟದ ಪ್ಲಾಂಟೇಷನಲ್ಲಿ ಆಗುವ ಕೆಲಸಗಳು ಹಾಗೂ ನಾನು ಮಾಡುವ ಕೆಲಸಗಳು ಹಾಗೂ ನನ್ನ ಪ್ಲಾಂಟೇಷನಲ್ಲಿ ಏನಿದೆ, ಏನನ್ನು ಮಾಡ್ತಾ ಇದ್ದೀನಿ, ವಾಟ್ ಐ ಡೂ ಆನ್ ಎ ಡೇ ಬೇಸಿಸ್, ವಾಟ್ ಇಸ್ ಇನ್ ಮೈ ಪ್ಲಾಂಟೇಷನ್. ಐ ಆಮ್ ಮೇನ್ಲಿ ಎ ರೋಬಸ್ಟಾ ಗ್ರೋವರ್ ವಿತ್ pepper and areca nut and some fishery. I am into apiculture, I am into piggery, I am into what you call it as ಹಸು ಸಾಕಾಣಿಕೆ ಮತ್ತು ವೆನಿಲ್ಲ ಮಾಡ್ತಾ ಇದ್ದೀನಿ ಅಂತ ಹೇಳಿದೆ. ಹಾಗೆ ಐ ಡೂ ಲಾಟ್ ಆಫ್ ಟ್ರಯಲ್ ಆ್ಯಂಡ್ ಎರರ್ ಸ್ಟಫ್. ಅದನ್ನು ನಾನು ನಿಮಗೆ ಶೋಕೇಸ್ ಮಾಡ್ತೀನಿ. ಏನಂತ ಹೇಳಿದ್ರೆ ಕಾಫಿ ಬೆಳವಣಿಗೆ, ಪೆಪ್ಪರ್, ಅದ್ರ ಜೊತೆಗೆ ವೆನಿಲ್ಲ, ಅದ್ರ ಜೊತೆಗೆ ಅಡಿಕೆ, ಮೀನು ಸಾಕಾಣಿಕೆ, ಹಂದಿ ಸಾಕಾಣಿಕೆ, ಹಸು, ನಮ್ಮ ಏನು ಹೇಳ್ತೀವಿ ಹನಿ ಅಂದರೆ ಜೇನು ನೊಣ ಸಾಕಾಣಿಕೆ, ಜೇನುಗೂಡು ಸಾಕಾಣಿಕೆ, ಇದ್ರ ಬಗ್ಗೆ ಈ ವಿಡಿಯೋದಲ್ಲಿ ಒಂದಿಷ್ಟು ನಾನು ಮಾಹಿತಿಗಳನ್ನು ಕೊಡ್ತೀನಿ. ಮೊದಲಿಗೆ ನಾವು ನಮ್ಮ ಪ್ಲ್ಯಾಂಟೇಷನ್ ಹಾಗೂ ನಾನು ಯಾವ ವಿಷಯದಲ್ಲಿ ನಿಮಗೆ ಇನ್ನು ಮುಂದೆ ವಿಡಿಯೋ ಮಾಡ್ತೀನಿ, ವಾಟ್ ಇಸ್ ದಟ್ ಐ ಆಮ್ ಗೋಯಿಂಗ್ ಟು ಶೋಕೇಸ್ ಇನ್ ದಿ ಫ್ಯೂಚರ್. ಐ ವಿಲ್ ಬಿ ಜಸ್ಟ್ ಶೋಯಿಂಗ್ ಯು ದಿ in and out of that, and how am I using machinery, what is the advantages of using machinery, and how good is it. ಅಂದರೆ ನಾನು ಮಿಷಿನರಿನ ಯೂಸ್ ಮಾಡಿ ಅದರಿಂದ ಯಾವ ಲಾಭಗಳಾಗ್ತಾಯಿದೆ, ಅದರಿಂದ ಏನು ನಾನು ಮಾಡೋದ್ರಲ್ಲಿ ಏನು ಚೇಂಜಸ್ ಆಗ್ತಾಯಿದೆ ಅಂಥೇಳಿ ಅದ್ರ ಬಗ್ಗೆ ನಾನು ನಿಮಗೆ ಸ್ವಲ್ಪ ಮಾಹಿತಿಯನ್ನು ಈ ವಿಡಿಯೋಗಳಲ್ಲಿ ಒಂದು ದಿನದ ಮಟ್ಟಿಗೆ ಆಗುವಷ್ಟು ವಿಡಿಯೋದಲ್ಲಿ ನಾನು ಕಳಿಸ್ಕೊಡ್ತೀನಿ. ಆನ್ ಎ ವೀಕ್ಲಿ ಬೇಸಿಸ್, ಇಟ್ ಡಿಪೆಂಡ್ಸ್ ಆನ್ ದಿ ಟೈಮ್ ವಾಟ್ ಐ ಹ್ಯಾವ್. So I think everyone will be looking forward for such videos. So I'll be happy to serve you the way I can, and any questions you have you can post me, and I'm always there. So let me take a walk around my plantation. This is the Robusta coffee what I'm having currently, and this is the Robusta coffee plantation. For which I personally have irrigated using the pond which is dug in my plantation, and thankful to the agriculture department who helped me get a pond dug, and also the machinery what they have provided. This is the Robusta, and this is one of the pepper veins what I have in my plantation. And let me go forward, and this is how I maintain. And normally I do what kind of job? 60% of the job is done by me, whether it may be cleaning, leaning, everything, apart from the coffee picking, which I can't do because it is very labor intensive. Whatever I can do, I do it on a daily basis. ನಾ ಏನು ಅಂತ ಹೇಳಿದ್ರೆ ಶೋಕೇಸ್ ಮಾಡೋದು ಅಂತ ಹೇಳಿದ್ರೆ, ಇಲ್ಲಿ ಪ್ಲಾಂಟೇಷನ್ ಅರೇಬಿಕಾ ಇದೆ, ರೋಬಸ್ಟಾ ಗಿಡಗಳಿವೆ. ರೋಬಸ್ಟಾ ಗಿಡಗಳು ಹೇಗಿವೆ, ಈ ಮೆಣಸಿನ ಗಿಡ, ಮೆಣಸಿನ ಸಸಿ, ಹಾಗೂ ನಮ್ಮ ಕೃಷಿ ಇಲಾಖೆಯವರು ಕೊಟ್ಟಂಥ ಮಿಷಿನರಿ ಮತ್ತು ಒಂದು ಕೊಳವನ್ನು ಅವರು ನಿರ್ಮಿಸಿ ಕೊಟ್ಟಿದ್ದಾರೆ. ಅವರಿಗೆ ಧನ್ಯವಾದಗಳು ಈ ವಿಡಿಯೋ ಮೂಲಕ ನಾನು ಹೇಳ್ತೀನಿ. ಸೊ ನಾನೊಂದು ಐ ವಿಲ್ ಜಸ್ಟ್ ಟೇಕ್ ಎ ಶಾರ್ಟ್ ಆಫ್ ಮೈ ಪ್ಲಾಂಟೇಷನ್ ಆ್ಯಂಡ್ ದಿ ವೇರಿಯಸ್ ಆ್ಯಕ್ಟಿವಿಟೀಸ್ ಇನ್ವಾಲ್ವ್ಡ್. ಸೊ ಲೆಟ್ಸ್ ಗೋ ಅಬೌಟ್. Here I have vanilla vines and pepper vines which I have personally planted, and vanilla vines are around 6 months old, and the pepper vines are just around 3 months old, and this is a well, and there is a pump in it. ಇದು ವೆನಿಲಾ ಮತ್ತು ಒಳ್ಳೆ ಮೆಣಸು ಗಿಡಗಳನ್ನು ನಟ್ಟಿದ್ದೀನಿ. ಇದೊಂದು ಬಾವಿ ಇದೆ, ಇದರಲ್ಲಿ ಒಂದು ಪಂಪ್ ಇದೆ. ಈ ಪಂಪಿಂದ ನನ್ನ ಹಂದಿಗೂಡಿಗೆ ಹಾಗೂ ಹೊಸ ಕೊಟ್ಟಿಗೆಗೆ ಇರುವಂಥ ನೀರನ್ನು ಸರಬರಾಜು ಮಾಡ್ತೀನಿ. ಆಗ ತೋಟದಲ್ಲಿ ಏನು ಸ್ಪ್ರೇ ಮಾಡಬೇಕು, ಐ ಯೂಸ್ ದಿಸ್ ವಾಟರ್, ಆ್ಯಂಡ್ ಇಟ್ ಇಸ್ ಅ ಎಲೆಕ್ಟ್ರಿಕ್ ಪಂಪ್ ವಿಚ್ ಇಸ್ half HP, ಆ್ಯಂಡ್ ಇಟ್ ಕ್ಯಾನ್ ಸಸ್ಟೈನ್ ಮೈ ನೀಡ್. ಸೊ ಇದರಿಂದ ನನಗೇನು ಕೆಲಸ ಆಗುತ್ತೆ ಮಾಡಬೇಕು ಅದನ್ನು ಮಾಡಲಿಕ್ಕೆ ಸಹಾಯ ಮಾಡ್ತಾಯಿದೆ. ಇಸ್ ಜಸ್ಟ್ ಒಂದು ಸ್ಮಾಲ್ ಪ್ಲಾಟ್, ಚಿಕ್ಕದು. ಸೊ ಐ ಆಮ್ ಡೂಯಿಂಗ್ ಸಮ್ ಟ್ರಯಲ್. ಇದು ಕಾಣ್ಬೋದು, ಒಂದು ಅರೇಬಿಕಾ ಗಿಡ ಇದೆ. ಸೊ ಅರೇಬಿಕಾ ಗಿಡ ಯಾಕೆ ಚಿಕ್ಕದು, ಅದನ್ನು ಏನು ಮಾಡ್ಬೋದು, ವಾಟ್ ಈಸ್ ದಟ್ ಐ ಆಮ್ ಡೂಯಿಂಗ್ ಟು ಪ್ರೊಪಗೇಟ್, ಆ್ಯಂಡ್ ವಿ ಸ್ಪೀಕ್ ಅಬೌಟ್ ದಿ ಬ್ರೆಸಿಲಿಯನ್ ವೆರೈಟಿ, ಹೌ ಕ್ಯಾನ್ ಐ ಗೆಟ್ ದಟ್ ಡನ್. ಸೊ ಇದ್ರ ಜೊತೆಗೆ ಕೆಲವೊಂದು ಟ್ರಯಲ್ ಎರರ್ ಅಂತ ಮಾಡ್ತಾ ಇದ್ದೀನಿ. ಸೊ ಐ ಆಮ್ ಡೂಯಿಂಗ್ ಲಾಟ್ ಆಫ್ ಥಿಂಗ್ಸ್ ವಿಚ್ ನಾರ್ಮಲಿ ಅಗ್ರಿಕಲ್ಚರ್ ಡಸ್ ಇನ್ ಕುಕ್. ಸೊ ಲೆಟ್ ಮಿ ಶೋಕೇಸ್ ಸಮಥಿಂಗ್ ಎಲ್ಸ್ ಎಸ್ ವೆಲ್. So this is how I maintain a small plot. So just this thing, there are beans also which are planted simultaneously for the shade purpose, for vanilla and pepper, which are on the same trees. So this is what it is. And also I've got banana inside my plantation, which is done to remove weeds, and also for the leaf, which gives me income
on a substantial basis. Once in a month I get some income. So this is all about a bit about the place where I am, and I'll just carry you through what it is. So let me carry on. And this is a small pond which is 80 by 40, and here I have fish of 3 different varieties. It is grass crop, roe and katla, and some tilapia, and some other fishes which I get from my streams, or which my friends give me. And I've also planted some papaya plants here, so that the feeding it is used for the feeding purpose and for self-consumption purpose. So I can feed papaya directly to my fish, and they can also survive. I can also survive. And with this, I've also grown some variety of bananas, and it looks promising. So this is just of what I'll be showcasing in the future videos. So I've got around 7 to 8 varieties of bananas. With it, I've also planted coconut plants as intercropping, and pepper, once again pepper, and the plants needed, trees needed for the veins to grow. Also, I've grown some sugar cane, so that I can use it for consumption for my friends, and I also feed it to my cow and the pigs which I rear. This plot is exclusively for vanilla and pepper, and also they are banana for shade purpose, and also grown arecanut. ಈ ಪ್ಲಾಟ್ ಏನಿದೆ ಇದು ಬರೀ ವೆನಿಲಾ ಮತ್ತು ಪೆಪ್ಪರ್, ಹೀಗಾಗಿ ಇದನ್ನು ಈ ಪ್ಲಾಟನ್ನು ನಾನು ಮಾಡ್ಕೊಂಡಿದ್ದೀನಿ. ಇದರ ಒಟ್ಟಿಗೆ ನೀವು ಅಡಿಕೆ ಗಿಡಗಳನ್ನು ಕಾಣ್ಬೋದು, ಬಾಳೆ ಗಿಡಗಳನ್ನು ಕಾಣ್ಬೋದು. ಬಾಳೆ ಗಿಡವನ್ನು ನಟ್ಟ ಪರ್ಪಸ್ ಅಂದರೆ ಶೇಡಿಗೆ ಬೇಕಾಗಲಿಕ್ಕಿರೋದು. ಸೊ ಇದು ನನ್ನ ವೆನಿಲಾ ಮತ್ತು ಏನು ಹೇಳ್ತೀವಿ, ಸೊ ವೆನಿಲಾ ಗಿಡಗಳು ಹಾಗೂ ಇದು ಇಲ್ಲಿ ಪೆಪ್ಪರ್ ವೈನ್ಸ್ ಏನು ಕಾಣ್ತಾ ಇದ್ದೀರಾ, ಇಟ್ ಇಸ್ ಜಸ್ಟ್ 2.5 years old plant. They have been planted personally by me. I'm proud to say that. And also vanilla by me, and this thing I got it from one of my friends. I paid around 60 rupees for the vanilla veins. So you can see that here, vanilla simultaneously with pepper. And I'll be doing some other trial on this plot, so I'll showcase that in my future videos as well. Now I'm taking across my new pond, which the agriculture department helped me to get it done. So across the pond you see some plants grown, and I've got 2 varieties of pepper here, and the poles which are supporting it, and some flowering plants. So I've got 2 varieties of pepper. Basically it is one is Tekkan, which is just 9 months old, and the other one which is just 3 months old. And this pond is around 100 by 50 and by 10 it is, and I can irrigate my plantation thrice, and there is sufficient water to sustain during the summer season, so that I can irrigate a plot of around 3,200 coffee plants, as well as this plot which I own, wherein I have got arecanut, silver oak, and I've got other plants also, pepper and banana, and there will be future trial and error which I'll be showing what I'll be doing. And also I am trying on the Brazilian kind of the coffee growing method. So here in this pond I've got around 4,000 fishlings, which is just around 11 months old. I've been feeding them with green leaf, and the what you call it as the cakes which I get it from coconut cakes, and what you call it as coconut cakes, and other feeds like chicken feed, chicken millets, and I've been mixing them together and feeding. So ಇದೊಂದು ನನ್ನ ಚಿಕ್ಕ ಪ್ಲಾಟ್, ಇದು ಕೆರೆ 100 by 50 by 10. ಇದರಲ್ಲಿ ನನಗೆ ಆಗುವಂಥ ತೋಟಕ್ಕಿರುವ ನೀರು ಒಂದು 3 ಸಲ ಇರಿಗೇಟ್ ಮಾಡಲಿಕ್ಕೆ 3,200 ಗಿಡಗಳು, ಪ್ಲಸ್ ಇಲ್ಲಿ ಒಂದು ಪ್ಲಾಟ್ ಇದೆ, ಒಂದು 700 ಗಿಡಗಳು, ಅದ್ರ ಜೊತೆ 700 ಅಡಿಕೆ ಗಿಡಗಳು ಇವೆ. ಅದಕ್ಕೆ ಫೀಡ್ ಮಾಡಲಿಕ್ಕೆ ಇರುವಂಥ ಕೆಪಾಸಿಟಿ ಇದೆ. ಇದೊಂದು ಚಿಕ್ಕ ಮೋಟ್ರ್ ಇದೆ, 8 HP, 5 HP converted to 8 HP by using a Bajrangi pump. And I've also 2 varieties of pepper here. One is Tekkan, and the other one is Panur. So this is what I said: pepper, coffee, arecanut, and banana, and also silver oak trees, which I don't prefer, but yeah.
Here also I do around 50% of the work: weeding, cleaning of the trench, taking care of the plants, manuring. Two kinds of manure: one is the organic manure and the industrial manure, which I personally monitor. Sometimes if I can't, if I'm held up with some other work, then it is done by my help, who happens to be my neighbor also, who is a coffee grower and who is into paddy and all that. So I'll showcase him and his plantation later on as well. This is the view from my pond, and there goes my small house and water go down, and that is where I have got my pigs and cow. ಇದೊಂದು ಮನೆಯ ದೃಶ್ಯ. ಅಲ್ಲಿ ನನ್ನ ತೋಟ, ನನ್ನ ಹಂದಿಗೂಡು, ಹಸುವಿನ ಕೊಟ್ಟಿಗೆ, ಗೋಡೌನ್ ಇದೆ. ಹಾಗೆ ಇಲ್ಲಿ ನೀವು ಹೇಳಿದಾಗೆ ಪೆಪ್ಪರ್, ಅಡಿಕೆ, ಸಿಲ್ವರ್ ಓಕ್, ರೋಬಸ್ಟಾ ಕಾಫಿ ಮತ್ತು ಬೇರೆ ಗಿಡಗಳಿವೆ. ಇದ್ರ ಬಗ್ಗೆ ನಾನು ಮಾಹಿತಿ ಮತ್ತೆ ಕೊಡ್ತೇನೆ. ಇದು ಕೆಂಪು ಬಾಳೆ, ರೆಡ್ ಬನಾನಾ, ಚೋಂದ್ ಬಾಳೆ ಅಂತ ಹೇಳ್ತೀವಿ. So this is also one of the varieties of the savan varieties what I have. Back inside my plot, that was my other plot outside my gate, and this is where I normally, because this is the plantation. On my left side it is robusta, right side it is robusta pepper plant. ಎಡ ಬಲ ರೋಬಸ್ಟ ಗಿಡಗಳಿವೆ, ಪೆಪ್ಪರ್ ಇದೆ, ಕಾಳುಮೆಣಸು. ಹಾಗೆ ಇದು ನನ್ನ ಗೋಡೌನ್. ದಿಸ್ ಇಸ್ ಮೈ ಗೋಡೌನ್ ವೇರ್ ಆಲ್ ದಿ ನೆಸೆಸರಿ ಸ್ಟಫ್, ದಿ ಅದರ್ ಗೋಡೌನ್ ಆಸ್ ವೆಲ್. ಆ್ಯಂಡ್ ದಿಸ್ ಈಸ್ ಮೈ ಕಾಫಿ ಡ್ರೈ ಯಾರ್ಡ್, ಡ್ರೈ ಕಾಫಿ, pepper, and this is also adjacent to this there is a labor quarters as well. And as I said, some trial and error. Once again, coming to this, I've planted some what do you call it as corn plants. So here it is 100% of work done by me. I use machinery, as I said. So this is my coffee plot. How it is. Okay. ಸೊ ಇಲ್ಲಿ ಜೋಳ ಬೆಳೆದಿದ್ದೇನೆ. ಸೊ ಇದು ಕೂಡ ನಾನೇ ಸ್ವಯಂ ಪ್ರೇರಿತವಾಗಿ ಮಾಡಿದ್ದು. ಇದಕ್ಕೆ ಮಿಷಿನ್ ಯೂಸ್ ಮಾಡಿದ್ದೀನಿ. ಮಿಷಿನ್ ಬಗ್ಗೆ ನಾನು ನಿಮಗೆ ಮತ್ತೆ ಸ್ಪ್ರೇ ಕೂಡ ಮಾಡ್ತೇನೆ. ಇದು ಕಾಫಿ ತೋಟ, ಹಾಗೆ ಹೇಳಿದಾಗೆ ದಿಸ್ ಇಸ್ ದಿ ಕಾಫಿ crop what I have, and it is being irrigated by me. Around 2.5 times I have got it irrigated, and manuring is done. ಗೊಬ್ಬರ ಹಾಕಿ ಆಯಿತು ಒಂದು ರೌಂಡ್. ಸ್ವಲ್ಪ ಇನ್ನು ಕ್ಲೀನಿಂಗ್ ಬಾಕಿ ಇದೆ. ಈ ಒಂದು ಕಾಫಿಯ ನೋಟ, ಕಾಫಿ ಪ್ಲಾಂಟೇಶನ್. This is beehive, and I've covered it as it is raining, so I have to secure them, and so that they are also safe, and I'm also safe, so that I don't lose money. And regarding beekeeping, I will put a video on the whole aspect of beekeeping, apiculture. ಇದು ಜೇನು ನೋಡೋದ ಪೆಟ್ಟಿಗೆ, ಇದನ್ನು ಕವರ್ ಮಾಡಿದ್ದೀನಿ. ಯಾಕೆಂತ ಹೇಳಿದ್ರೆ ಮಳೆಗಾಲ ಶುರು ಆಗಿದೆ. ಅದು ಬೆಚ್ಚಗಿದ್ರೆ ನನಗೂ ಒಳ್ಳೆಯದು, ಅದರಿಂದ ಒಳ್ಳೆ ಉತ್ಪನ್ನವೂ ಸಿಗುತ್ತೆ. ಈಗಲ್ಲ, ಡಿಸೆಂಬರಿಂದ ಮೇಲೆ ಹೂ ಸೀಸನ್ ಯಾವಾಗ ಸ್ಟಾರ್ಟ್ ಆಗುತ್ತೆ. ಸೊ ಇದ್ರ ಬಗ್ಗೆ ನಾನು ಒಂದು ವೀಡಿಯೋ ಮಾಡಿ ಇದರ ಆಗು ಹೋಗುಗಳ ಬಗ್ಗೆ ಒಂದು ಡೀಟೇಲ್ ಇನ್ಸ್ಕ್ರಿಪ್ಷನ್ ನಾನು ಕೊಡ್ತೇನೆ. This is where I have got some guinea fowls and bath ಕೋಳಿಗಳು, ducks. So small hobby. With all that I do this as well. So okay. Hope you all enjoy this video, and do subscribe to my channel. And if I have to improve, kindly let me know. ದಯಮಾಡಿ ನನ್ನ ವೀಡಿಯೋಗಳನ್ನು ನೋಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಏನಾದರೂ ನನಗೆ ಕಲೀಲಿಕ್ಕಿದ್ರೆ, ಏನಾದರೂ ತಪ್ಪಾಗಿದ್ದರೆ ಅದನ್ನು ದಯಮಾಡಿ ನನಗೆ ತಿಳಿಸಿ, ಸೊ ದಟ್ ಐ ಕ್ಯಾನ್ ಇಂಪ್ರೂವ್ ಆ್ಯಂಡ್ ಡೂ ಮೈ ಸೆಲ್ಫ್ ಬೆಟರ್. ಜೈ ಹಿಂದ್. ಸ್ಟೇ ಹೋಮ್, ಸ್ಟೇ ಸೇಫ್, ವೇರ್ ಮಾಸ್ಕ್, ಆ್ಯಂಡ್ ಜೈ ಹಿಂದ್.